ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಸ್ಕೂಬಾ ಡ್ರೈವ್ದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು. ನಾವು ಬೋಟಿಂದ ನೀರಲ್ಲೆಲ್ಲ ಈಜಾಡಿದ ಮೇಲೆ 30-40 ಜನ ಇರ್ತಾರೆ. ಅದರಲ್ಲಿ ಟೀಮ್ ಮಾಡಿರ್ತಾರೆ. ನಮ್ಮ ಟೀಮ್ ಬರೋವರೆಗೂ ವೆಯ್ಟ್ ಮಾಡಿರಬೇಕು. ನಮ್ಮದು ಅಂತೂ ಇಂತೂ ನಮ್ಮ ಹೆಸರು ಬಂದೇ ಬಿಡ್ತು. ಫಸ್ಟು ಗಿರಿ ಹೋಗಿದ್ರು, ಆಮೇಲೆ ನಾನು ಹೋದೆ. ಅದು ಗ್ಯಾಸ್ ಎಲ್ಲ ಹಾಕೋದು ತುಂಬಾ ವೆಯ್ಟ್ ಇರುತ್ತೆ. ಆ ಬೆಲ್ಟೆಲ್ಲ ಹಾಕ್ತಾರೆ, ಅದು ಸ್ವಲ್ಪ ಟೈಟ್ ಅನಿಸುತ್ತೆ. ಅದನ್ನೆಲ್ಲ ಸ್ವಲ್ಪ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಆಗೋದಿಲ್ಲ. ಅದನ್ನೆಲ್ಲ ಆಗಲ್ಲ ಅಂತ ಬಿಟ್ಟರೆ ನಾವು ಸ್ಕೂಬಾ ಡ್ರೈವ್ ಮಾಡೋಕ್ಕಾಗಲ್ಲ. ಆ ಗ್ಯಾಸ್ ತುಂಬಾ ವೆಯ್ಟ್ ಇರುತ್ತೆ, ಅದನ್ನು ಕ್ಯಾರಿ ಮಾಡೋದೇ ಕಷ್ಟ ಆಗ್ತಿರುತ್ತೆ. ಅವ್ರು ನಮ್ಮನ್ನ ನೀರಿಗೆ ತಳ್ಳಿದ ತಕ್ಷಣ ನಾವು ತುಂಬ ಪ್ಯಾನಿಕ್ ಆಗಿಬಿಡ್ತೀವಿ. ಆ ಟ್ರೈನರ್ಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ, ಆದರೂ ಕೂಡ ನಮಗೆ ಪ್ಯಾನಿಕ್ ಆಗುತ್ತೆ. ನಮಗೆ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅನ್ಫಾರ್ಚುನೇಟ್ಲಿ ನಾನು ಸ್ಕೂಬಾ ಡ್ರೈವ್ ಮಾಡೋಕ್ಕೆ ಆಗಲಿಲ್ಲ. 2 ಸಾರಿ ಟ್ರೈ ಮಾಡಿದೆ. ನಂಗೆ ತುಂಬಾ ತಲೆನೋವು ಬಂದುಬಿಡ್ತು ನೀರೊಳಗೆ ಬಿದ್ದಿದ ತಕ್ಷಣ. ಆ ಥರ ಎಕ್ಸ್ಪೀರಿಯೆನ್ಸ್ ಆಗೋಯಿತು. ನನಗಂತೂ ಬೇಡವೇ ಬೇಡ ಅನ್ನಿಸ್ಬಿಡ್ತು ಸ್ಕೂಬಾ ಡ್ರೈವು. ಆ ಥರ ಆಗೋಯಿತು ಆ ಸಿಚುವೇಶನ್ಗೆ. ಗಿರಿ ಟ್ರೈ ಮಾಡು ಅಂತ 2-3 ಸಾರಿ ಹೇಳಿದ್ರು. ನಾವು ಮತ್ತೆ ಅಲ್ಲೇ ಎಕ್ಸ್ಟ್ರಾ 1,000 ಕೊಟ್ಟು ಪೇ ಮಾಡಿ ಟ್ರೈ ಮಾಡಿಸಿದ್ರು. ಬಟ್ ಆದರೂ ಕೂಡ ನನಗೆ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ಆ ಕ್ಷಣಕ್ಕೆ ಬೇಜಾರಾಗುತ್ತೆ, ಆದರೆ ಏನು ಮಾಡೋದು, ಆ ಟೈಮ್ಗೆ ಬೇಡ ಅನಿಸ್ಬಿಡುತ್ತೆ. ಸ್ಕೂಬಾ ಡ್ರೈವೇ ಬೇಡ ಅನಿಸ್ಬಿಡುತ್ತೆ. ನೀವು ಯಾರಾದ್ರು ಸ್ಕೂಬಾ ಡ್ರೈವಿಂಗ್ ಮಾಡೋದಾದರೆ ನೀರು ಕಂಡ್ರೆ ಭಯ ಅನ್ನೋರು, ಪ್ಯಾನಿಕ್ ಆಗೋರೆ ಅಂತೂ ದಯವಿಟ್ಟು ಸ್ಕೂಬಾ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸುಮ್ಮನೆ ಅಲ್ಲಿ ಹೋದ್ಮೇಲೆ ವೇಸ್ಟ್ ಆಯಿತು, ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಗೋದಕ್ಕಿಂತ ನಾವಿಲ್ಲಿ ಹೋಗದೇ ಇರೋದೇ ಬೆಟರ್ ಅಂತ ನನಗನ್ಸುತ್ತೆ. ಇದಾಗಿತ್ತು ನಮ್ಮ ಸ್ಕೂಬಾ ಡ್ರೈವ್ ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.